ಕುಂಭಮೇಳದಲ್ಲಿ ಅತಿ ಮುಖ್ಯವಾದಂತಹ ಪಾತ್ರ ವಹಿಸೋದು ಅದರ ಅವಿಭಾಜ್ಯ ಅಂಗ ಅಖಾಡಗಳು. ಅನೇಕ ದೇಶ ವಿದೇಶಗಳಿಂದ ಆಗಮಿಸುವಂತಹ ಸಾಧು ಸಂತರು ಉಳ್ಕೊಳ್ಳುವಂತಹ ಜಾಗ ಅಖಾಡ. ಸದ್ಯಕ್ಕೆ ಪ್ರಯಾಗ್ರಾಜ್ನಲ್ಲಿ ಅಖಾಡವನ್ನು ತಯಾರಿಸುವಂಥ ಕೆಲಸ ನಡೀತಾ ಇದೆ. ನಾನಿರೋದು ಅತಿ ದೊಡ್ಡ ಅಖಾಡ ಜೂನ ಅಖಾಡದ ಮುಂಭಾಗದಲ್ಲಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಜೂನ ಅಖಾಡದ ಒಂದು ಕುಟೀರ ನಿರ್ಮಾಣ ಆಗ್ತಾ ಇದೆ. ದತ್ತ ಗುರುಗಳ ಒಂದು ಕುಟೀರ. ನಮಗೆ ಸಾಧು ಸಂತರು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಕಂಡರೂ ಕೂಡ ಅವರ ಆಚರಣೆ ಸಂಪ್ರದಾಯ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದೇ ರೀತಿಯಾಗಿ ಸಾಧು ಸಂತರು ಆರಾಧಿಸುವಂತಹ ದೇವರು ಮತ್ತು ಅನುಸರಿಸುವಂಥ ಸಂಪ್ರದಾಯಗಳು ಕೂಡ ವಿಭಿನ್ನವಾಗಿರುತ್ತೆ. ಶೈವ, ವೈಷ್ಣವ ಮತ್ತು ಉದಾಸೀನ ಅನ್ನುವಂಥ ಮೂರು ಬಗೆಯ ಅಖಾಡಗಳನ್ನು ನಾವು ನೋಡಬಹುದು, ಪಂಗಡಗಳನ್ನು ನೋಡಬಹುದು. ಭಾರತದಲ್ಲಿ ಒಟ್ಟು 13 ಬಗೆಯ ಅಖಾಡಗಳು ಈ ರೀತಿಯಾಗಿದೆ. ದೇಶದಲ್ಲಿರುವಂತಹ 13 ಅಖಾಡಗಳಲ್ಲಿ ಅತಿ ದೊಡ್ಡ ಅಖಾಡ ಅಂತ ಹೇಳಿದ್ರೆ ಅದು ಜೂನ ಅಖಾಡ. ಇದರ ಸಿದ್ಧತೆಗಳನ್ನು ಮಾಡ್ತಾ ಇರುವಂತಹ ಕೆಲಸವನ್ನು ನೀವು ನೋಡ್ತಾ ಇದ್ದೀರಾ. ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಈ ಕುಂಭಮೇಳದ ಸಂದರ್ಭದಲ್ಲಿ ಈ ಅಖಾಡಗಳನ್ನು ನಿರ್ಮಿಸಿದ್ರು. ಜೊತೆಗೆ ಅಖಾಡಗಳನ್ನು ಒಗ್ಗೂಡಿಸೋದಕ್ಕೆ ಅಖಂಡ ಅನ್ನುವಂಥ ಪದ ಬರುವಂಥ ರೀತಿಯಲ್ಲಿ ಅಖಾಡಗಳನ್ನು ನಿರ್ಮಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. ಅದರ ಮುಂಭಾಗದಲ್ಲಿರುವಂಥ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬೃಹತ್ ಧ್ವಜವನ್ನು ನೋಡ್ತಾ ಇದ್ದರೆ ಇದು ಸಂಪೂರ್ಣವಾಗಿ ಅಖಾಡಗಳಿರುವಂಥ ಜಾಗ. ಸಂಪೂರ್ಣವಾಗಿ ಕುಂಭಮೇಳಕ್ಕೆ ಆಗಮಿಸುವಂಥ ಸಾಧು ಸಂತರೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಸ್ಟೇ ಮಾಡ್ತಾರೆ ಮತ್ತು ಅವರಿಗೆ ಬೇಕಾದಂತಹ ಪಂಚಾಯತಿ ಅಥವಾ ಇನ್ನೊಂದೇನೋ ಅವರ ನಡುವೆ ಬಂದಂಥ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅಂತ ಹೇಳಿ ಈ ಅಖಾಡಗಳನ್ನು ನಿರ್ಮಿಸ್ತಾರೆ. ಇಲ್ಲಿ ದತ್ತ ಗುರುವಿನ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಅವರಿಗೆ ಪೂಜೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈ ಅಖಾಡದ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇರುವಂಥದ್ದು ನೋಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಆ ಅಖಾಡದ ನಿರ್ಮಾಣಕ್ಕೋಸ್ಕರ ಈಗಾಗಲೇ ಮುಳಿ ಅನ್ನುವಂಥ ಒಂದು ಹುಲ್ಲಿನ ಜಾತಿಗೆ ಸೇರಿದಂಥ ಒಂದು ಹುಲ್ಲನ್ನು ಈಗಾಗಲೇ ತೆಗೆದುಕೊಂಡು ಬಂದು ಸಾಕಷ್ಟು ಅವುಗಳಲ್ಲಿ ಕುಟೀರವನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಿರ್ಮಿಸುವಂಥ ಕೆಲಸ ಆಲ್ಮೋಸ್ಟ್ ಡನ್ ಆಗ್ತಾ ಇದೆ. ಜನವರಿ 13ರ ನಂತರ ಕುಂಭಮೇಳ ನಡೀಲಿಕ್ಕಿದೆ. ಜನವರಿ 13ರ ಮಕರ ಸಂಕ್ರಮಣದ ಸಂದರ್ಭದಲ್ಲಿ 14ನೇ ತಾರೀಕು ಬರುವಂಥ ಮಕರ ಸಂಕ್ರಮಣದಿಂದ ಹಿಡಿದು ಶಿವರಾತ್ರಿಯವರೆಗೂ ಕೂಡ ಫೆಬ್ರವರಿ 26ನೇ ತಾರೀಕು ಶಿವರಾತ್ರಿ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂಭ್ರಮ ಕಳೆಗಟ್ಟಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅಖಾಡಗಳ ನಿರ್ಮಾಣ ನಡೀತಾ ಇರುವಂಥದ್ದು ಪ್ರಯಾಗ್ರಾಜ್ನಲ್ಲಿ. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.